ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿದ್ದು ಪಿವೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ನಮ್ಮ ಮಾವಗ ಒಂದು ಅಂಗಿ ಹೊಲಿಬೇಕು ಅಂತ. ಸೊ ಅದು ಇವತ್ತು ನೆರವೇರಕ್ಕೆ ಕುಂತದ. ನಮ್ಮ ಮಾವಗ ಇವತ್ತು ಒಂದು ಅಂಗಿ ಹೊಲಿಯಮ್ ಅನ್ಕೊಂಡಿನಿ. ನಮ್ಮ ಮಾವಂದೇ ಒಂದು ಹಳಿ ಅಂಗಿನ ಯೂಸ್ ಮಾಡ್ಕೊಂಡು ಆ ಅಂಗಿನ ಹೊಲಿಯಮ್ ಅನ್ಕೊಂಡಿನಿ. ಯಾವ ಥರ ಅಂದ್ರೆ ಲಾಸ್ಟ್ ಅಂದ್ರೆ ಅದು ಭಾಳ ದಿವಸದಿಂದ ಅಂಗಿ ಹೊಲಿಬೇಕಂತ ಅನ್ಕೊಂಡಿದ್ದಳು. ಆದರೆ ಇವಾಗ ನನಗೂ ಒಂದು ಅಂಗಿ ಹೊಲಿಬೇಕಂತ ಡಿಸೈಡ್ ಆಗ್ಯಾಳ. ಅದೇ ಯಾವಾಗ ಅಂದ್ರೆ ಈ ಶನಿವಾರ ಎಪಿಸೋಡಲ್ಲಿ ನಮ್ಮ ಸುದೀಪ್ ಅಣ್ಣ ಒಂದು ಹೊಸ ಸ್ಟೈಲಲ್ಲಿ ಅಂಗಿ ಅದು ಹಾಕೊಂಡ್ಬಂದ್ರೆ ಒಂಥರ ಶೇಪಲ್ಲಿ ಇತ್ತು. ಅದು ಭಾಳ ಹೆಂಗದಂತ ತೋರಿಸ್ತೀನಿ. ಅದಕ್ಕೆ ಈಗ ಇಷ್ಟ ಆಗ್ಯದಂತ ಇವ್ರು ಹೆಂಗಿದ್ರು ನೋಡ್ರಿ ಫ್ಯಾನ್ ಅಲ್ಲ ಅದಕ್ಕೆ ಈ ಥರ ಹೊಲಿತಾಳಂತ. ಹೊಲ್ದಾದ್ಮೇಲೆ ನಾನು ನಿಮಗೂ ತೋರಿಸ್ತೀನಿ ಯಾವ ಥರ ಹೊಲ್ದಾಳ ಹೆಂಗದ ಅಂತ ಅಂತ. ನಾನು ನಮ್ಮ ಬಾಸ್ ವಿಷ್ಣುದಾದ ಮತ್ತು ಅಭಿನಯ್ ಚಕ್ರವರ್ತಿ ಅವರ ಅಭಿಮಾನಿ. ಹಂಗಾಗ್ಬಿಟ್ಟು ಅವರು ಲಾಸ್ಟ್ ಎಪಿಸೋಡಲ್ಲ ಈ ಶನಿವಾರ ಲಾಸ್ಟ್ ಅಂದ್ರೆ ಡಿಸೆಂಬರ್ 20 ಅವತ್ತು ಬಿಗ್ ಬಾಸ್ ಅಲ್ಲಿ ಹಾಕೊಂಡಿರೋ ಅಂದ್ರೆ ಶನಿವಾರ ಎಪಿಸೋಡ್ನಾಗ ಕಿಚ್ಚ ಸುದೀಪ್ ಹಾಕೊಂಡಿರೋ ತರಾನೇ ಇವ್ರಿಗೆ ಹೊಲಿಯಮ್ ಅಂತ ಫಿಕ್ಸ್ ಆಗಿ ನಾನು ಇವಾಗ ಹೊಲಿಬೇಕು. ನಾನು ಟ್ರೈ ಮಾಡ್ತೀನಿ ಯಾವ ಥರ ಬರ್ತದಂತ. ಟ್ರೈ ಮಾಡಿ ಫುಲ್ಲು ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ನೋಡ್ರಿ ನೀವು ಟ್ರೈ ಮಾಡಬೇಕು ಅನ್ಸಿದ್ರೆ ಟ್ರೈ ಮಾಡ್ರಿ. ಬಟ್ ನಾನು ಮಾರ್ಕಿಂಗ್ ಅದು ಯಾವುದು ತೋರಿಸಲ್ಲ, ಯಾಕಂದ್ರೆ ನನಗಿನ್ನೂ ಅದ್ರ ಬಗ್ಗೆ ಮಾರ್ಕಿಂಗ್ ತೋರಿಸಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಹೊಲ್ದ್ಬಿಟ್ಟು ನೋಡ್ಬಿಟ್ಟು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅದ್ರದ್ದು ಮಾರ್ಕಿಂಗ್ ಅದೆಲ್ಲ ಕಮೆಂಟ್ ಮಾಡ್ರಿ. ಬೇಕಂದ್ರೆ ಅವಾಗ ಅದ್ರದ್ದು ಬ್ಲಾಗ್ ಮಾಡ್ತೀವಿ. ಇವಾಗ ಏನು ಮಾಡಬೇಕು? ಇವಾಗ ಸುಮ್ಮನೆ ನಿಮ್ಗೋಸ್ಕರ ನನಗೊಂದು ಅಂಗಿ ಹೊಲಿಬೇಕನ್ನ ಆಸೆ ಅದ. ಆ ಆಸೆನ ಈ ತರ ಇವ್ರದೇ ಹಳಿ ಅಂಗಿ ತಗೊಂಡು ಹೊಲಿಯಕಂತೀನಿ ಪೂರ್ತಿ. ಅದು ಯಾವ್ದಲ್ಲ ಇದೇ ಅಂಗಿನೇ, ಅದಕ್ಕೆ ಹಾಕ್ಸಾಳಿ ಇದೇ ಅಂಗಿನ ಹಾಕೊಂಡು ಹೊಲಿತಾಳಂತ. ನೋಡಮ್ರಿ ಯಾವ ತರ ಹೊಲಿತಾಳ ಯಾವ ತರ ಇಲ್ಲ ಅಂತ. ಯಾವತ್ತು ಬಗ್ಗೆ ನನಗೆ ಅಂಗಿ ಹೊಲ್ದಿರ್ಲಿಲ್ಲ. ಹೊಲಿಬೇಕು ಅಂತ ಅನ್ಕೊಂಡಿದ್ದೆ. ಅಂಗಡಿಯಿಂದ ಬಟ್ಟೆ ತಗೊಬಂದು ಅಂದ್ರೆ ಅಂಗಿ ಪೀಸ್ ಇರ್ತಾವಲ್ಲ ಅದನ್ನ ತಗೊಬಂದು ಹೊಲಿಯಮ್ ಅಂತ ಅನ್ಕೊಂಡಿದ್ದೆ. ನಾನು ಹೆಂಗಿದ್ರು ಇದು ಗಾರ್ಮೆಂಟ್ಸ್ಗೆ ಹೋಗ್ತಿದ್ನಲ್ಲ ಅವಾಗ ಅಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಹಂಗ ಇದು ಮಾಡ್ಕೊಂಡು ಹೊಲಿಯಮ್ ಅಂತ ಅನ್ಕೊಂಡಿದ್ದೆ. ಅದು ಟೈಮ್ ಕೂಡ ಬಂದಿರ್ಲಿಲ್ಲ. ಅದ್ರ ಫುಲ್ ಕಂಪ್ಲೀಟ್ ಆಗಿ ಅಂಗಿ ಹೊಲಿಯಕ್ ಕುಂತಿಲ್ಲ, ಬಟ್ ಡಿಸೈನ್ ಮಾಡಕ್ ಕುಂತೀನಿ ಅಷ್ಟೇ. ಅಂಗಿಗೆ ಆ ಡಿಸೈನ್ ಟ್ರೈ ಮಾಡಮಂತ ಅನ್ಕೊಂಡ್ರ ಮೇಡಮ್ರಿ. ಇನ್ನೊಂದು ಏನು ಗೊತ್ತೇನು, ನಮ್ಮ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಣ್ಣ ನಾನು ಸಣ್ಣ ವಯಸ್ಸಲ್ಲೇ ನೋಡ್ಕೊಂತ ಬಂದೀನಿ. ಅವ್ರು ಮಾಡೋ ಸ್ಟೈಲ್ ಆಗಲಿ ಅವ್ರು ಹಾಕೋ ಬಟ್ಟೆ ಆಗಲಿ ಮತ್ತು ಯಾರು ಹಾಕೋದಿಲ್ಲ. ನನಗೆ ಕನ್ನಡ ಇಂಡಸ್ಟ್ರಿದಾಗ ಬಿಡು ಎಲ್ಲರೂ ಇಷ್ಟ, ಎಲ್ಲರನ್ನೂ ಇಷ್ಟಪಡ್ತೀನಿ, ಎಲ್ರದ್ದು ರೀಲ್ಸ್ಗಳು ಮಾಡ್ತೀನಿ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ತುಂಬ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು, ದೊಡ್ಡ ಸ್ಥಾನದಲ್ಲಿ ಇರಬೇಕು. ಎಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ, ಎಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲರನ್ನೂ ಇಷ್ಟಪಡ್ತೀವಿ. ಅದ್ರಾಗ ನನಗೆ ಅಂದ್ರೆ ವಿಷ್ಣುದಾದ ಮತ್ತು ಸುದೀಪ್ ಅಣ್ಣ ಅಂದರೆ ಇಷ್ಟ. ಓಕೆ, ಬಟ್ ಇದು ಡ್ರೆಸ್ಸಿಂಗ್ ಅಂದ್ರೆ ಡಿಸೈನ್ಸ್ ಅವ್ರ ತರ ಯಾರು ಹಾಕದೇ ಇಲ್ಲ. ಹಂಗ ಡ್ರೆಸ್ಸಿಂಗ್ ಡಿಸೈನ್ ವೆರೈಟಿ ಆಗಿ ಹಾಕ್ತಾರ ಅವರು. ಕಾಣ್ತಾರ ಸುದೀಪ್ ಅಣ್ಣ ಹಾಕೋದ್ರಿಂದ ಆ ಬಟ್ಟೆ ಕಳೆ ಬರ್ತದೆ. ಅವರು ಯಾವ ತರ ಅದನ್ನ ನಾನು ಹೇಳಕ್ ಕುಂತಿದ್ದೆ. ಒಳ್ಳೆ ಡ್ರೆಸ್ ಹೇಳ್ಬೇಕಂದ್ರೆ ಅವ್ರ ತರ ಡ್ರೆಸ್ ಒಂಥರ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಸ್ಟಾರ್ ಅವರು ಅಂತದ್ರಾಗ ತುಂಬಾ ಜನರು ಕ್ರಶ್ ಅವ್ರು ಹುಡುಗಿ. ಓಕೆ ಬರ್ರಿ ನೋಡಮ್ಮ ಯಾವ ಥರ ಎಲಿತಾಳಂತ. ನಾವು ಮಿಷಿನ್ ಅದೆಲ್ಲ ಎತ್ತಿ ನನ್ಗೆ ಈ ಕಡೆ ಇಡಕೊಂತಾರ. ಅಲ್ಲೇ ಇಡು, ಯಾಕಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಬರಲ್ಲ, ಅದಕ್ಕೋಸ್ಕರ ಇಲ್ಲೇ ಅಲ್ಲಿ ಎತ್ತಿ ಇಡಕೊಂತಾರಲ್ಲ ಮಾವ. ಮೆಲ್ಲಗ್ ತಗೋಬಾ, ನನ್ ಮಿಷಿನ್ ಗೇಟ್ ಆಗ್ಬಾರ್ದ. ಹಂಗಲ್ಲ, ನಿನ್ಗೆ ಹೊತ್ಕೊಂಡು ಹೋಗಕ್ಕ ಆಗಲ್ಲ ಅಂತ ಅಂತ ಇಡಕತ್ತೀನಿ. ಹಿಂಗೆ ಈ ಕಡೆ ನನ್ನ ಮಕ್ಕಕ್ಕ ಅಲ್ಲ ಅನಿ ಹಂಗ ತಗೋಬಾ. ಹಂಗಿಡು. ಸೊ ನೋಡ್ರಿ ನಮ್ಮ ಮಾವ ಮಿಷಿನ್ ಇಟ್ರು ಚಲೋತ್ನಾಗಿಡು, ಮಿಷಿನ್ ಅಳ್ಳಾಡ್ಬಾರ್ದು. ಟಕ್ ಅಂತ ಇಡ್ಬೇಡ, ಮಿಷಿನ್ ಮುರ್ಸದ. ನೋಡ್ರಿ ಇವಾಗ ಭಾಗ್ಯ ನಾನು ಅಂಗಿ ಹೊಲಿಯಾಕ ರೆಡಿ ಮಾಡಕತ್ತಾಳ. ಇದೇ ಅಂಗಿ ಹೊಲಿಯೋದು, ಇದನ್ನ ಬಿಚ್ಕೊಡ್ಬೇಕು. ಬಿಚ್ಕೊಡಿದ್ದು ಬೇಕು ಇವಾಗ. ಬಿಚ್ಕೊಡಕ್ಕೆ ಈ ಅಂಗಿ ಬಿಚ್ಕೊಡ್ಲೇ ಬೇಡ ಅಂತ ಯಾವ ಅಲ್ಲಿಗೆ ಯಾವ ಬರ್ತದೆ, ಯಾಕೆ ಬರೋದು ಬರ್ತ ಯಾವ ಇವಾಗ ಭಾಗ್ಯ ಈ ಅಂಗಿನ ಕಟ್ ಮಾಡಿ ಎಸಿ ಹೊಲಿತಾಳಂತ. ಈಗ ಇದನ್ನ ಅಂಗಿ ಚಲೋ ಅದಲ್ಗೆ ಬಿಚ್ಕೊಡ್ಲೆ. ಮತ್ತೆ ಯಾಕೆ ಹೊಲ್ದಿರೋ ಅಂಗಿನ ಯಾಕೆ ಹೊಲಿತಾಳ? ಹೆಂಗ್ ಹೊಲಿತಾಳ ಬರ್ತಾನೆ? ಇದು ಯಾರು? ಸುದೀಪ ಇದ್ರ ಹಂಗ ಹೊಲಿತಾಳ ಅಂತ.
ಇಲ್ಲಿ ಯಾವ್ದಲ್ಲ ಹಿಂಗೆ ಡಿಸೈನ್ ಟ್ರೈ ಮಾಡಕ್ ಕುಂತೀನಿ ನಾನು ಪರ್ಫೆಕ್ಟ್ ಆಗಿ ಹೊಲಿತೀನಿ ಅಂತ ಹೇಳಕ್ ಕುಂತೀನಿ ಟ್ರೈ ಮಾಡ್ತೀನಿ ಹಿಂಗೆ ಹೊಲ್ದು ಕೊಡ್ತಾಳ ಅಂತ ಅದೇ ಕೊಡು ಯಾವ ಇದು ಅಂಗಿ ಬೇರೆ ಅದ ಇದು ಅಂಗಿ ಬೇರೆ ಅದ ಅದು ನೀಲಿ ಕಲರ್ ಅದ ಇದು ಕೆಂಪ್ ಕಲರ್ ಬಂದದ ಹೌದಾ ಸರಿ ಕೊಡ್ಲಾ ಕೊಡು ನೋಡಿ ನೀವು ಕೊಡ ಅನ್ಸಲ ಕೊಡಕೈತಿ ಕೊಡಪ್ಪ ಚಲೋ ಹೊಲಿಲ್ಲ ಅಂದ್ರೆ ನೀವು ಒಂದು ಅಂಗಿ ಕೊಡಿಸ್ಬೇಕು. ಕೊಡ್ಸ ನಾನೇ ಕೊಡ್ಸ್ತೀನಿ ನಾವು ಕೊಡ್ಸ್ಲಿಲ್ಲ ಅಂದ್ರೆ ನಾನೇ ಕೊಡಿಸ್ತೀನಿ ಆಯ್ತಾ ಸರಿ ಆಯ್ತು. ಚಲೋ ಬರ್ಲಿಲ್ಲ ಅಂದ್ರ ಇಲ್ಲಂದ್ರ ಚಲೋ ಬಂದ್ರ ನೀ ಏನ್ ಕೊಡ್ತಿ ಚಲೋ ಬಂತಂದ್ರೆ ಏನ್ ಕೊಡ್ಬೇಕ ಏನ್ ಕೊಡ್ತಾರ ಟೈಲರ್ ವಿಲಿಬೇಕು ಯಾಕೆ ಕೊಡ್ತಾರ ಯಾಕಾಗಿದೆ ಟೈಲರ್ ಬಯ್ಯೋ ಬೇಸಿದ್ದಂಗಿದೆ ಮಣ್ಣು ಗಂಟು ಬಂದ್ರ ಕೇಳ್ಬ ಹೋಗಿ ಕೇಳ್ಬ ಯಾರಿಗಾರ ಆ ಗಂಡಿಗೆ ಅಂಗಿ ಹೊಸ್ತಾಗಿ ಇಟ್ಟಿದ್ದಾನು ಇರ್ಲಿಲ್ಲ ಹೊಸ್ತಾಗಿ ಹೇಳೋದು ಕೇಳು ಅದೇ ಹೊಸ್ತಾಗಿಟ್ಟ ನಿಶಾನು ಹೊಲಿತಾಳ ನೋಡ್ರಿ ನೋಡ್ರಿ ಹೆಂಗಂತಾರ ಕಳ್ಳ ಮಾವ ಖುಷಿ ಪಡ್ಬೇಕಂತ ಚಂದನಾಗ ಹೊಲ್ದು ಕೊಡ್ತಾರ ನನಗೆ ಖುಷಿ ಕೊಡ್ಬೇಕಂತ ಅಲ್ಲ ಖುಷಿ ಕೊಡ್ಬೇಕಂತಲ್ಲ ಇವಾಗ ನಾನು ಅಂಗಿ ಚಲೋ ಹೊಲ್ದಿಲ್ಲ ಅಂದ್ರ ನಾ ಹೊಸ ಅಂಗಿ ಕೊಡಿಸ್ತೀನಿ ಅಕಸ್ಮಾತ್ ನಾ ಚಲೋ ಹೊಲ್ದ್ರ ನನ್ಗೇನ್ ಕೊಡ್ತೀರಿ ಅಂತ ಕೇಳಕ್ ಕುಂತಿದ್ದು ನೀ ಚಲೋ ಹೊಲ್ದಂದ್ರೆ ಆಯ್ತು ನೀನ್ ಒಂದ್ ಚಲೋ ಸೀರೆ ಕೊಡ್ಸಮ್ಮ ಆದ್ರ ಚಲೋ ಸೀರೆ ಕೊಡಿಸ್ತಿಂತ ಎಷ್ಟು ಕುಡಿಸಿ ಅವನಿಗೆ ಮತ್ತೆ ಕೊಡ್ಸಮ್ಮ ಎಲ್ಲ ಕೊಡ್ಸಮ್ಮ ಮುಟ್ಟ ಕಾಯಿಸಿ ಆಗ್ಯದ ಕಾಸೆ ಆಗ್ಯದ ಆಸೆ ಹೆಣ್ಮಕ್ಳು ಭಾಳ ಬಟ್ಟೆ ಮೇಲೆ ಹೌದಪ್ಪ ಗಟ್ಟಿ ಮೇಲೆ ಮುಟ್ಟಕಾಯ ಇದು ಯಾವಾಗ ನೋಡಿದ್ರೆ ಈಗ ನೋಡ್ರಿ ಇದು ಅಂಗಿ ಚಲೋ ಅಂದ್ರೆ ಈಗ ಒಂದು ಸೀರೆ ಕೊಡ್ಸವತ್ತ ನಮ್ಮ ಅವ್ವ ಆಕೆ ಚಲೋ ಮಾಡ್ಲಿಕ್ಕಂದ್ರ ಏನಿಲ್ಲ ಅದನ್ನೆಲ್ಲ ಇದನ್ನೆಲ್ಲ ಇಲ್ಲ ಸೀರೆ ಕೊಡ್ಸಬಾರನ್ನ 16 ಅಲ್ಲ 32 ಅಲ್ಲ 16 ನೋಡ್ರಿ ನಾನು ಅಂಗಿ ಕೊಟ್ಟಿನಿ ಈಗ ಹೊಲಿತೀನಿ ಅಂತ ಸ್ಟಾರ್ಟ್ ಮಾಡೋಣ ಭಾಗ್ಯ ಮಾರ್ಕ್ ಮಾಡಕ್ ಕುಂತೀನಿ ನಾನು ಮಾರ್ಕ್ ಮಾಡು ಮ್ಯಾಕ್ಸ್ ಮಾರ್ಕ್ ಇನ್ನೇನು ಆದಷ್ಟು ಬೇಗ ಮಾರ್ಕ್ ಏನ 2 ದಿನ ಬಾಕಿ 22 ಆಯ್ತು 23 24 25 ಇನ್ನು 3 ದಿನ ಬಾಕಿ 3 ದಿನ ಯಾಕ 3 ದಿನ ಇಲ್ಲವ ಹಾ ಮತ್ತೆ ಇವತ್ತು ಯಾವ ಸೋಮವಾರ ಇವತ್ತೆಷ್ಟು ತಾರೀಕು ಕ್ಯಾಲೆಂಡರ್ ನಮಗೆ 2 ದಿನದಲ್ಲಿ ಅಕ್ಕ ಬಾಸ್ ಮೂವಿ ಯಾವಾಗ ಬರ್ತದಂತ ವೇಟಿಂಗ್ ಹೋಗಮಂತ ಅನ್ಕೊಂಡಿವಿ ಬಟ್ ಅಲ್ಲಿ ಎಷ್ಟು ಜನಗಳು ಇರ್ತಾರ ಏನೋ ಟಿಕೆಟ್ ಸಿಗ್ತದ ಇಲ್ಲ ಏನೋ ಗೊತ್ತಿಲ್ಲ ಬಟ್ ಹೋಗಮಂತ ಅನ್ಕೊಂಡಿವಿ ಅಷ್ಟೇ ಅಲ್ಲಮ್ಮ ಇಲ್ಲ ಇದು ಬಿಡ್ತಾರ ಇವತ್ತು ಬಾಸ್ ಸ್ಟೇಟಸ್ ಹಾಕಿದ್ರು ಇದು ಅದೇ ಟಿಕೆಟ್ ಬುಕ್ಕಿಂಗ್ ಬಿಟ್ರಂತ ಬುಕ್ ಮಾಡ್ಬೇಕು ಈಗ ಚಂಜಿಕೆ ಏನೋ ಮತ್ತೆ ನಿಮ್ಮ ದೋಸ್ತರು ಅವ್ರೆಲ್ಲಾರು ಬರ್ತೀನಿ ಅಂತ ಹೇಳಾರಲ್ಲ ಅವರು ಮತ್ತು ಅವರು ಎಲ್ಲರೂ ಏನಿಲ್ಲ ಅಂದ್ರೆ ಒಂದು 8 ರಿಂದ 10 ಟಿಕೆಟ್ ಇವತ್ತೇ ಫುಲ್ ಬುಕ್ ಆಗಿರ್ತಾ ಅಂತ ಅನ್ಸ್ಬೋದು ನನಗೆ ಸೀರೆ ಕ್ಯಾನ್ಸಲ್ ಇವಾಗ ಅಂಗಿ ಪಿಕ್ಚರ್ ಓಕೆ ಅಲ್ಲ ನೀನು ಪಿಕ್ಚರ್ ಓಕೆ ಆಯ್ತಲ್ಲ ನೀನು ಹೆಂಗಿದ್ರು ಪಿಕ್ಚರ್ ನೋಡ್ರಿ ಹೆಂಗಿದ್ರು ಪಿಕ್ಚರ್ ಕರ್ಕೊಂಡು ಹೋಗ್ತಾರ ನಾವ್ ನೋಡ್ರಿ ಸೀರೆ ಇದ್ ಮಾಡ್ಕೊಂಡ್ಬಿಟ್ಟಯ್ಯೋ ಅಳ್ಳಾಡಕ್ ಕುಂತದ್ ಮಿಷಿನ್ ನೀನ್ ಹಾಕಿದ್ ನೋಡಿದ್ರಿ ಕಾಣಿಸಲ್ಲ ಮೋಸ್ಟ್ಲಿ ಹೌದಾ ಯಾವ ಕಾಣಿಸ್ತೀರಾ ನಮ್ಮ ಕ್ಯಾಮ್ರಾಮನ್ ನಮ್ಮ ಅವನೇ ಕ್ಯಾಮ್ರಾಮನ್ ಇದಕ್ಕೆ ನೋಡ್ರಿ ಭಾಗ್ಯ ಇಷ್ಟತ್ತು ಅದೆಲ್ಲ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಅದೇ ತರ ಡಿಸೈನ್ ಬರ್ಬೇಕಂತ ಇದು ಮಾಡಿ ಐತ್ರಿ ಈ ತರ ಡಿಸೈನ್ ಅವರು ಹೊಲಿಯೋರು ಅದು ಕಿಚನ್ ಸುದೀಪ್ ಸರ್ಗೆ ಅದು ಹೆಂಗ್ ಹೊಲ್ದವ್ರು ಯಪ್ಪ ನಂಗಂತೂ ಫುಲ್ ತಲೆನೇ ಕಟ್ಟಾಯ್ತು ಮಾರ್ಕ್ ಮಾಡಕ್ ಅವ್ರ ತಲೆ ಕಟ್ಟೋಗಲ್ಲ ಯಾಕ ಯಾಕ ಸುದೀಪ್ ಅಣ್ಣ ಬಟ್ಟೆ ಎಲ್ಲರಿಗೆ ಲಕ್ಷ ದುಡ್ಡು ಹೋಗ್ತದೆ ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ ಗೊತ್ತೇನ ಹೌದಾ ಅಪ್ಪ ನಿಮ್ಮ ಅಂದ್ರೆ ಎಷ್ಟಿರ್ಬೋದು ಅವ್ರದಿರ್ಲಿ ಬೇಡ ಬಿಡು ಇನ್ನೊಬ್ರು ಅವ್ರ ಅದು ಕರ್ನಾಟಕ ಗೊತ್ತಾಗ್ಬಿಡೋದು ಒಬ್ರು ಬಿಡ್ತಾರ ಓಳು ಬಿಡ್ತಾರ ಇದು ಟಿ ಶರ್ಟ್ ಇದು ಎಷ್ಟು ಲಕ್ಷದ ಗೊತ್ತಾ ಬೇರೆಯವ್ರಾದ್ರ ಹೇಳ್ತಾರಬ್ರು ಅವ್ರ ಹೆಸರು ಗೊತ್ತಾದ ಅನ್ಕೊಂತೀನಿ ಬೇಡ ಇನ್ನೊಬ್ರ ಬಗ್ಗೆ ಬಹಳ ಮಾತಾಡೋದು ಅಲ್ಲ ಡೈಲಾಗ ಆಗ್ಲೇ ಮರ್ತಾಯ್ತು ನೀ ಇದ್ ಮಾಡಿದಲ್ಲ ನಂಗೆ ಕನ್ಫ್ಯೂಸ್ ಆಯ್ತು ಇವಾಗ ಹೇಳ್ತೀನಿ ನಾನು ಮಾವ ದಿನಗಳು ಕಳ್ದಂಗೆ ವಾರಗಳು ಬರ್ತಾವ
ವಾರಗಳು ಕಳ್ದಂಗೆ ತಿಂಗಳುಗಳು ಬರ್ತಾವ, ತಿಂಗಳುಗಳು ಕಳ್ದಂಗೆ ವರ್ಷಗಳೇ ಬರ್ತಾವ. ವರ್ಷಗಳು ಎಷ್ಟೇ ವರ್ಷಗಳು ಬಂದ್ರು ನನ್ಗ ನಿನ್ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಐ ಲವ್ ಯು. ಹಂಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ, ಹೊಸ ಕ್ಯಾಲೆಂಡರ್, ಹೊಸ ದಿನ, ಖುಷಿಯಾಗಿ ಇದು ಇಲ್ಲ ಬರ್ತದ, ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳಕ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಏನು ಹರೀಶ್? ಇದು ಚಾರ್ಜಿಂಗ್ ತಗೋಬೇಕು. ಮತ್ತ ಹೊಲಿಬೇಕು, ಬಟ್ ಹೊಲಿಯ ಕುಂತೀನಿ. ಆದ್ರೆ ಇವ್ರಿಗೆ ತೋರ್ಸವಲ್ಲೇನಷ್ಟೇ ನಾನು. ಇರ್ಲಕ್ಕ ಅರ್ಧ ಕಿಲೋ ಅವೆಲ್ಲ ಹೊಲ್ಗಿ ಬಿಚ್ಚಿ ನಾನೇ. ಹೋಗಿಲ್ಲ, ಹೋಗಲ್ಲ, ಹೋಗಲ್ಲ, ಹೊಲಿಗೆ ಬಿಚ್ಚಿನಪ್ಪ ಅದೆಲ್ಲ ನಾನು. ನೋಡು ನೋಡು, ನೀನ್ ನೋಡ್ತಾ ಇರು, ನೋಡ್ಬೇಕಷ್ಟೇ ನಾನು ಹೊಲಿಯೋದ. ಅಲ್ಲಿ ತಾನ ಇಡಲ್ಲ, ಅದು ಇರು, ಒಂದ್ ನಿಮಿಷ ಕಟ್ ಮಾಡ್ಬೇಕು ನಾ. ಅದು ನಿನ್ನ ಬಿಡು, ನೀ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರು. ಇಲ್ಲ ತಗ, ನೀ ಹೇಳ್ಕೊಡಿ ಹೆಂಗ್ ಹೊಲಿಬೇಕಂತ. ನಮ್ಮ ಮಾವ ಹೇಳ್ಕೊಡಕಂತಾರ, ಹೊಸ ಟೈಲರ್ ಬಂದಾರ ನನ್ಗೆ ಹೇಳ್ಕೊಡಕ. ಹೊಸದಾಗಿ ಕಲಿಯಕ್ ಕುಂತೀನಿ ನನ್ನ ಮಾವನ್ ಬಲ್ಲಿ ಟೈಲರ್. ಗೊತ್ತಿಲ್ಲ ಎಷ್ಟು ಬಿಲ್ಡಪ್ ಕೊಟ್ಟು ಹೇಳ್ಕೊಡ್ತಾರಂತ ನೋಡ್ರಿ. ನಾನು ಹೊಲಿಯಾರ ನೀವು ಆ ಕಲರ್, ನಾವು ಚೆನ್ನಾಗಿ ಹೊಲಿದ್ರೆ ನಿಮ್ಗೊಂದು ಗಿಫ್ಟ್. ಮಾರ್ಕ್ ಮೂವಿ ನ್ಯಾಯವಾಗಿ ಸೀರೆ ಚೆನ್ನಾಗಿ ಹೊಲಿಲಿಲ್ಲ ಅಂದ್ರೆ ವೇಸ್ಟ್ ಮಾಡಿರೋದು ಒಂದು ಹೊಸ ಶರ್ಟ್ ನಾನ್ ಕೊಡ್ಸ್ಬೇಕು, ನೀನ್ ಕೊಡ್ಸ್ಬೇಕು. ಅದು ಕೊಡಿಸ್ತಾಳ, ಅದು ಕೊಡಿಸ್ತಾಳ. ಅಕಸ್ಮಾತ್ ಇದ್ರಾಗ ಅವ್ರಿಗೆ ಇಲ್ಲ ನೀವ್ ಚೆನ್ನಾಗಿ ಹೊಲಿಲ್ಲ ಅಂದ್ರ ಆ ಸುದೀಪ್ ಅಣ್ಣ ತಗೊಂಡ್ ಕೊಡು. ಸುದೀಪ್ ಅಣ್ಣ ಸುದೀಪ್ ಅಣ್ಣನಲ್ಲ, ಸುದೀಪ್ ಅಣ್ಣ ಹಾಕೊಂಡಿದ್ನಲ್ಲ, ಅದ್ರ ನೋಡ್ಬಿಟ್ಟೆ ಮತ್ತೆ ಇದು ಹೊಲಿಯಾಕಿದ್ದಲ್ಲ. ಅಣ್ಣ ನೀನ್ ಹಿಂಗ್ ಯಾಕೆ ಹಾಕೊಂಡಿದ್ವಿ, ಇದ್ರ ನೋಡ್ಬಿಟ್ಟು ಇದೇ ತರ ಸುದೀಪ್ ಅಣ್ಣವ್ರ ಬಲ್ಲಿ ನಂಗ್ ಮಾತಾಡಕಾದ್ರೂ ಬಿಡ್ತಾರ? ಬಿಡ್ತಾರ. ಅಷ್ಟು ಜನಗಳ ಮಧ್ಯೆ ನನ್ಗ ಬರವ ಜನಗಳ ಮಧ್ಯೆ ಅಲ್ಲ ಅಂತ ಕರೀತಾರ. ಅವರು ಫ್ರೀ ಇದ್ದಾಗ ಅವ್ರ ಮನೆ ಹತ್ರ ಸಿಗ್ತಾರ, ಅವ್ರು ಮಾತಾಡ. ಹೋಗ್ಬೇಕಂತ ಆಸೆ, ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತ. ನಾನ್ ಶೂಟಿಂಗ್ ಇದ್ದಾಗ ಎಲ್ಲರೂ ನೋಡಿ, ಅವಾಗಾದ್ರೆ ಎಲ್ಲರ ಹತ್ರ ಕರ್ಕೊಂಡು ಹೋಗ್ತದೆ. ಇವಾಗ ನನಗೆ ಇಂಟ್ರೆಸ್ಟ್ ಇಲ್ಲ. ಹೌದಾ? ಯಾಕೆ ಕೆಮ್ಲ ಕುಂತೇನ್? ಕೆಮ್ಮಾಗದ? ಅದು ಸ್ವಲ್ಪ ನಿನ್ನೆ ಅದೆಲ್ಲ ನೈಟ್ ಎಲ್ಲ ಕೋಲ್ಡ್ ಆಗ್ಬಿಟ್ಟಿತ್ತು ಇವ್ರಿಗೆ. ಸೊ ನೋಡ್ರಿ, ಎಲ್ಲ ಮಾಡ್ಕೊಂಡ್ ಕಟ್ ಮಾಡಿ ಸ್ವಲ್ಪ ಫಿನಿಶಿಂಗ್ ಮಾಡ್ಬೇಕು, ಮಾಡ್ತೀನಿ. ಬಟ್ ಇದು ಹೊಲಿಬೇಕಂದ್ರೆ ಬಾಳ ಇದಾಗ್ಲ ಕುಂತದ. ಅಂದ್ರ ಇದೇ ಫಸ್ಟ್ ಟೈಮ್ ಎಲ್ಲ ಹೊಲಿಯಕ್ ಕುಂತೀನಿ. ಯಾವ ತರ ಹೊಲಿಯೋದು ಅಷ್ಟೊಂದು ಪ್ಲಾನ್ ಗೊತ್ತಾಗವಲ್ದು. ಒಂದ್ 2-3 ಇದೇ ತರ ಹೊಲ್ದ್ರ ಅವಾಗ ಪರ್ಫೆಕ್ಟ್ ಆಗಿ ಗೊತ್ತಾಗ. ಅಂಗಿ ಹೊಲಿಯೋದು ಇದೇ ಫಸ್ಟ್ ಟೈಮ್. ಅಂಗಿ ಹೊಲಿಯೋದಲ್ಲ, ಡಿಸೈನ್ ಹೊಲಿಯೋದ್ ನಾ ಹೇಳಕ್ ಕುಂತಿದ್ದೆ. ಅಂಗಿ ಮನಾರು ಹೊಲ್ದಿನಿ ಫ್ಯಾಕ್ಟ್ರಿಯಾಗ ಅಲ್ಲಿ ಎಷ್ಟು ಹೊಲ್ದಿವಿ ಅವಾಗ. ಅಂದ್ರ ಒಂದೇ ಕೆಲ್ಸ ಅಲ್ಲಿ. ಫುಲ್ಲು ಅಂಗಿ ಬಿಗ್ ಬಾಸ್ ನಾಗ ವೋಟಿಂಗ್ ಇರ್ತಾವ. ನೀ ಯಾರು ವೋಟ್ ಹಾಕ್ತಿ? ನಾನು ಗಿಲ್ಲಿಗೆ ಮತ್ತೆ ಮಾಡೋಣ. ನಾನು ಗಿಲ್ಲಿಗೆ ಹಾಕ್ತೀನಿ, ಇಲ್ಲಂದ್ರೆ ಮಾಡುವಣ್ಣಗ. ಅದು ಬಿಟ್ರ ಅವ್ರು ಎಲಿಮಿನೇಟ್ ಆದ್ರ ಅವ್ರಿಗೆ ಹಾಕ್ತೀನಿ. ಗಿಲ್ಲಿ ಇಲ್ಲಂದ್ರ ಮಾಳುವಣ್ಣ ಇಲ್ಲಂದ್ರ ರಕ್ಷಿತಾ, ಇವ್ರ 3 ಅಷ್ಟೇ ಹಾಕ್ತೀನಿ, ಮತ್ತೆ ಯಾರಿಗ ಹಾಕಲ್ಲ. ಅದು ಬಿಟ್ರ ಅಕಸ್ಮಾತ್ ಅವ್ರ 3 ನಾಮಿನೇಟ್ ಆಗಿಲ್ಲ ಅಂದ್ರ ಕಾವ್ಯಂಗ್ ಹಾಕ್ತೀನಿ. ಅವ್ರ 4 ಜನದಾಗ ಯಾರು ನಾಮಿನೇಟ್ ಆಗಿಲ್ಲ ಅಂದ್ರ ಅವಾಗ ನಾನು ಆ ವಾರದಾಗ ನೋಡ್ತೀನಿ ಯಾರು ಚಲೋ ಆಡಿರ್ತಾರೆ. ಇವಾಗ ನಿನಗೆ ಇಷ್ಟ ಆದ ಸ್ಪರ್ಧಿಗಳು ಯಾರು ಹೇಳೋದ್ರೊಳಗಡೆ ಬಿಗ್ ಬಾಸ್ ನಾಗ? ಗಿಲ್ಲಿ. ಗಿಲ್ಲಿ ಮತ್ತೆ
ಮಾಡೋಣ. ಮಾಡೋಣ. ಅಷ್ಟೇ. ಇವಾಗ ನಿನ್ಗೆ ಇಷ್ಟ ಆಗಿದಾರ, ಇವಾಗ ಯಾರು ಚಲೋ ಆಡ್ತಾರ ಅವ್ರು ಗೆಲ್ಬೇಕು ಇದ್ರ ಪ್ರಕಾರ. ಓಕೆ, ಯಾರು ಚಲೋ ಆಡ್ತಾರ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗ್ತದ. ಅವ್ರಿಬ್ರು ಚಲೋ ಆಡಕತ್ತಾರ ಅಂತ ಸಪೋರ್ಟ್ ಮಾಡಕೈತೆ, ಎದಕ್ ಸಪೋರ್ಟ್ ಮಾಡಕೈತಿ? ಅವ್ರಿಬ್ರು ಚಲೋ ಆಡಕಂತಾರ ಅಂತಾನೆ ಸಪೋರ್ಟ್ ಮಾಡಕಂತೀನಿ. ಸಪೋರ್ಟ್ ನಾನು ಮಾಡಕೈತಿ. ಇನ್ನೊಂದು ಚಲೋ ಎಂಟರ್ಟೈನ್ಮೆಂಟ್ ಕೊಡಕತ್ತಾರ ನಿಮ್ಗೆ, ಹಂಗಂತ ಸಪೋರ್ಟ್ ಮಾಡಕೈತಿ. ಇವಾಗ ನಿನಗೆ ಯಾರು ಚಲೋ ಆಡಕತ್ತಾರ, ಯಾರು ಗೆಲ್ಬೇಕಂತ ಅನಿಸ್ತದಲ್ಲ ಅಂತವ್ರಿಗೆ ಓಟ್ ಹಾಕಿ ಮಾಡ್ತಾರ. ಅವ್ರು ಗೆಲ್ಬೇಕಂತ. ಮತ್ತ ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ನೀನು ಓಟ್ ಹಾಕಿದ್ದೆ ಅಂದ್ರೆ ನೀನು ಹಾಕಿರೋ ಓಟಿಂದಾನೆ ಅವ್ರು ಉಳ್ಕೊಂಡ್ಬಿಟ್ರೆ ಯಾರು? ಇವಾಗ ಯಾರನ್ನ ಆಗ್ಲಿ ಬೇರೆಯವ್ರು, ನಂಗೆ ಅವ್ರು ಇಷ್ಟ ಬಂದಾಗ ಯಾರು ಗೆದ್ರೆ ಬಿ ಪರವಾಗಿಲ್ಲ, ಬಟ್ ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ತಾರೆ. ಅದ ಅಷ್ಟು ಜನದಾಗ ಯಾರು ಗೆದ್ರು ಪರವಾಗಿಲ್ಲ, ಮತ್ತೆ ಗೆಲ್ಲಿನೇ ಗೆಲ್ಬೇಕಂತಿಲ್ಲ. ಅದು ಜನಗಳು ಡಿಸೈಡ್, ನಾನು ಡಿಸೈಡ್ ಅಲ್ಲ, ಜನಗಳು ಡಿಸೈಡ್. ಹೌದು, ಜನ ನಿರ್ಧಾರ ಅಂತಿಮ ನಿರ್ಧಾರ. ಬಿಗ್ ಬಾಸ್ ನಾಗ ಹೆಂಗ್ ಹೇಳ್ತಾರ, ಉಸ್ತುವಾರಿ ನಿರ್ಧಾರನೇ ಅಂತಿಮ ನಿರ್ಧಾರ, ಹಂಗೆ ಇದು ಬಿ ಜನಗಳ ನಿರ್ಧಾರನೇ ಅಂತಿಮ ನಿರ್ಧಾರ ಅಲ್ರಿ. ಆಗ್ತದ ಇವತ್ತು ಟ್ರೈ ಮಾಡಕ್ ಕುಂತೀನಿ, ಬಟ್ ಗೊತ್ತಿಲ್ಲ. ಅವ ಏನ್ ಮಾಡಕೈತಿ? ನನ್ಗ ಹೆಲ್ಪ್ ಮಾಡಕ್ ಕುಂತಾರ. ಬಳ್ಳಾರಿ ನಾನಿವಾಗ ಹೊಲಿಯಕ್ ಕುಂತೀನಿ, ಟೈಮ್ ಆತದ ಅಡ್ಗಿಗೆ ಅಂತ ಚಪಾತಿ ಇಟ್ಟು ಲೇಟ್ ಆಗ್ತಿಲ್ಲ. ಮತ್ತೆ ಹೊಲಿ ಹಂಗೆ ಮಾತಾಡ್ಕೊಂತಾರ ಹೊಲಿಬೋದು. ನೀನು ಒಳ್ಳೆ ಸ್ಕೂಲ್ನಾಗ ಏನೊಂದು ಕ್ವಶನ್ ಕೇಳಿದಾಗ, ನೋಡ್ರಿ ನನ್ನ ಹೆಸರು ಭಾಗ್ಯಶ್ರೀ, ನಮ್ಮ ಅಪ್ಪನ ಹೆಸರು ಸಾಬಣ್ಣ, ನನ್ ಗಂಡನ ಹೆಸರು ಸಿದ್ದಪ್ಪ, ನಮ್ಮ ಅತ್ತೆ ಹೆಸರು ಯಲ್ಲಮ್ಮ, ನನ್ನ ಹೆಸರು ಭಾಗ್ಯಶ್ರೀ, ನನ್ ಗಂಡನ ಹೆಸರು ಮತ್ತೆ ನನ್ನ ಹೆಸರು ಮತ್ತೆ ನನ್ ಗಂಡನ ಹೆಸರು ಮಿಸ್ಟರ್ ಅಂಡ್ ಮಿಸ್ಟರ್ ವೈಫ್. ಏನಾಗುತ್ತಲ್ಲ ಇಂಗ್ಲಿಷ್ ಅಲ್ಲ, ಮಿಸ್ ಅಂದ್ರೆ ಮಿಸ್ಸಸ್ ಅಂಡ್ ಮಿಸ್ಟರ್ ಅಂಡ್ ಮಿಸ್ಸಸ್, ಮಿಸ್ಟರ್ ಅಂಡ್ ಮಿಸ್ಸಸ್ ಸಿದ್ದು ಅಂಡ್ ಭಾಗ್ಯ. ನೋಡಿ ಇಲ್ಲ, ಕೆಲವೊಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಅವ್ವ ಅಪ್ಪನ ಹೆಸರು ಅನ್ನೋದು. ನಮ್ಮ ಅವ್ವ ಅಪ್ಪನ ಹೆಸರು ಅಂದ್ರೆ ಅತ್ತೆ, ನಿಮ್ಮ ಅವ್ವ ಅಪ್ಪನ ಹೆಸರು. ನಮ್ಮ ಅಪ್ಪಗೆ ಇಬ್ರು ಹೆಂಡ್ತಿದ್ದೀರ. ದೊಡ್ಡಕ್ಕಿ ಹೆಸರು ಬಂದು ಶ್ರೀದೇವಿ ಅಂತ, ಚಿಕ್ಕವನ ಹೆಸರು ಅಂದ್ರ ಇವ್ರ ಅತ್ತಿ, ಇವ್ರ ಸೋದರತ್ತಿ, ಅವ್ರ ಹೆಸರು ಬಂದು ಅವ್ರಿಗೆ 2 ಹೆಸರು ಅವ. ಒಂದು ನಿಮ್ಮ ಮನೆಗೆ ಇಟ್ಟಿರೋ ಹೆಸರು ಹೇಳ ಸಾಕು. ಏನ್ ಮಾದೇವಿ ಅಂತ. ನಿಮ್ಮ ಅವನ ಹೆಸರು ನಿನಗೆ ಡೌಟ್ ಏನಂತ ಕೇಳ್ತಾರ? ಅಲ್ಲ 2 ಹೆಸರು ಅವಲ್ಲ ಅದಕ್ಕೆ. ಆಮ್ಯಾಕ ನಮ್ಮ ಅಪ್ಪನ ಹೆಸರು ಬಂದು ಬಳ್ಳಾರಿ ಸಾಬಣ್ಣ ಅಂತ. ಬಳ್ಳಾರಿ ಸಾಬಣ್ಣ ಅಂತ. ಸರಿ ಸರಿ, ನೀವು ಮುಂದುವರ್ಸು. ಇವತ್ತೇನು ಹಂಗೆ ಮುಗಿಯಂಕ ಕಾಣಲ್ಲ. ಇಲ್ಲ ಮುಗಿತದ ಪಕ್ಕ. ನೋಡ್ರಿ ಹಿಂಗಾಗ್ಯದ ಅಂಗಿ ಮಾಡಿ. ಏನ್ ಮಾಡ್ತಿ? ಕ್ಯಾರೆಟ್ ತಿನ್ಲಕ್ಕೆ ತಂದಿದ್ದೆ, ನಂದ ಅದೇನು ಅಲ್ಲ, ಬರೀ ನೀವು ಬಿ ಕ್ಯಾರೆಟ್ ತಿಂದ್ರ. ಕ್ಯಾರೆಟ್ ತಿನ್ಲ ಮತ್ ನಾವ್ ಅಷ್ಟು ತಿಂದ್ರ ಇರ್ಲಿ ಅಲ್ಲ. ಕ್ಯಾರೆಟ್ ಅಲ್ಲ, ಅದು ಬ್ಲಾಗ್ ಮಾಡ್ತೀನಿ, ಕ್ಯಾರೆಟ್ ಅಲ್ಲ ಪಕ್ಕ ಮಾಡ್ತೀನಿ. ಮತ್ತ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕಂತ ನೀವು ಕಮೆಂಟ್ ಮಾಡ್ರಿ. ಅವ ಏನಾದ್ರು ಕಿವಾಗ ಹಾಕಿ ಏನತಿ? ಬೆಂಡಿಕಾಯಿ ಬೆಂಡಿಕಾಯಿ ಪಲ್ಯ ಮಾಡ್ತೀನಿ. ಬೆಂಡಿಕಾಯಿ ಪಲ್ಯ ಚಪಾತಿ ಮಾಡ್ತೀನಿ. ಪಲ್ಯ ಮಾಡ್ಬೇಕಂತಪ್ಪ ಬಳಸ್ಬಿಡಿನಿ. ಇವಾಗ ಏನ್ ಹೇಳಕ್ಕಂತಿದ್ದೆ? ಗೊತ್ತಿಲ್ಲ. ನಿಂಗ್ ಗೊತ್ತಿಲ್ಲ ಅಂದ್ರೆ ನಂಗೆ ಗೊತ್ತಿರ್ತದ. ಕೆಲ್ಸಕ್ಕೆ ನೀನಲ್ಲ ಮತ್ತ ಎಲ್ಲ ಗೊತ್ತಿಲ್ಲ. ಯಾಕೆ ಒಯ್ಯೋದು ಭಾಳ ಲೇಟ್ ಮಾಡಕೈತಿ ನಿಮ್ಗೆ? ನಾವು ಒಂದ್ ಸ್ವಲ್ಪ ಸುದೀಪ್ ಸರ್ ಹಾಕೊಂಡಿರೋ ಅಂಗಿ ಅಲ್ಲ, ಹಂಗೆ ಒಂದ್ ಸ್ವಲ್ಪ ಅವರು ತರ ಡಿಸೈನ್ ಹೊಲಿಬೇಕಂದ್ರ, ಅಂದ್ರೆ ಅವ್ರು ಹಾಕೊಂಡಿರೋ ಬಟ್ಟೆ ಡಿಸೈನ್ ಹೊಲಿಬೇಕಂದ್ರ ಹಂಗೆ. ಇವಾಗ ಇನ್ನೊಂದು ನಿಮ್ಮ ಒಂದು ಗೇಮ್ ಮಾಡೋದು. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಹೀರೋಗಳಾರ, ಅಷ್ಟು ಹೀರೋಗಳದ್ದು ಒಬ್ಬೊಬ್ರದ್ದು ಹೆಸರು ಹೇಳ್ಕೊಂತ ಹೋಗ್ತೀನಿ. ಅವ್ರದ್ದು ಒಂದೊಂದು ಡೈಲಾಗ್ ಹೇಳ್ಬೇಕು. ಡೈಲಾಗ್ ಹೇಳಕ್ಕಾಗಿಲ್ಲ ಅಂದ್ರೆ ಹಾಡು ಹೇಳ್ಬೇಕು. ಬಟ್ ನನ್ನ ಎಲ್ಲಾ ಅಂದ್ರೆ ಎಲ್ಲಾ ಇವ್ರದ್ದು ಎಲ್ಲಾ ಹೀರೋಗಳದ್ದು ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿರೋರ್ದು ಹೇಳ್ತೀನಿ. ಅಂದ್ರೆ ನಾನು ಆ ಎಲ್ಲಾ ಹೀರೋಗಳದ್ದು ಅಷ್ಟೊಂದು ಮೂವಿ ನೋಡಿಲ್ಲ. ಆಯ್ತು, ನಿಮ್ಗೆ ಯಾರ್ದು ಗೊತ್ತಾಗಲ್ಲ ಅವ್ರದ್ದು ನಾ ಹೇಳ್ತೀನಿ. ಅಷ್ಟು ವಿಷ್ಣು
ಅದೇನು ರಕ್ಕುತ್ತವೆ ಬರೆದೇನು ಅದೇ ಯಾರ್ದು ಒಲವಿನ ಹುಡುಗರನ ಅದು ಅಂಬರೀಶ್ ಸರ್ದ ಅನಿಸ್ತದ ನನಗೆ, ಯಾಕ ಗೊತ್ತಿಲ್ಲ, ನಾನು ಡೌಟ್ನಾಗಿನಿ. ಹಾ ಹೌದು ಅಂಬರೀಶ್ ಸರ್ದು. ವಿಷ್ಣು ಸರ್ದು ಅಂದ್ರೆ ಅವಿನ ದ್ವೇಷ 12 ವರ್ಷ ನನ್ನ ರೋಷ 100 ವರ್ಷ. ಅವ್ರದ್ದು ನಾನು ಡೈಲಾಗ್ ಅಲ್ಲ ನಾನು ಹೇಳ್ತೀನಿ ನೋಡ. ಇದು ಕೈ 5 ಕೋಟಿಗರ ಕನ್ನಡಿಗರ ಆಸ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಎದ್ ಬಂದು ಚರಿತ್ರೆಲೇ ಇಲ್ಲ. ನೆಕ್ಸ್ಟ್ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಎಷ್ಟೊಂದವ, ಬಟ್ ನೆನ್ಪು ಬರೋದು ಯಾವ. ನೀ ಸಡನ್ ಆಗಿ ಕ್ವಶನ್ ಕೇಳಿದ್ರೆ ಎಂತ ಸಾಂಗ್ ಅದಾವ್ರು, ಎಂತ ಸಾಂಗ್ ಕೊಟ್ಟಾಗಾರ ನಮ್ ಕನ್ನಡಿಗರಿಗೆ, ಸ್ಪೆಷಲ್ ಆಗಿ ಕನ್ನಡ ರಾಜ್ಯೋತ್ಸವದಿಂದ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಇದು ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ, ಇದು ಬದುಕಿದು ಜಟಕ ಸಾಂಗ್ ಆಡಂಗಿದೀನಿ ಮುಂದೆ ಕಂಟಿನ್ಯೂ ಮಾಡಿ. ಬರಲ್ಲ. ಓಕೆ ನೆಕ್ಸ್ಟ್. ಅದ್ರಾಗ ಬಾಳ ಒಂದು ಲೈನ್ ಅಂದ್ರೆ ನನಗೆ ಬಾಳ ಇಷ್ಟ. ಯಾವ್ದು ಹೇಳು? ಯಾವ್ದು? ಬದುಕಿನ ಬಂಡಿ ಕಟ್ಟಿ 100 ದೇಶ ಸುತ್ತಿ ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು. ಮತ್ತೆ ನೆಕ್ಸ್ಟ್ ಶಂಕರಣ್ಣ. ಮೂವಿ ಯಾವ್ದು? ನಮ್ ಕರೆಕ್ಟ್ ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ ಅಕ್ಕರೆ ಮುಂದ ಬರೋ ಸಾಂಗ್. ದೊರೆಯಾದೆ ನಾನು ಸತ್ತರೆ ಏನಾದ ಅಷ್ಟೊಂದು ಕೇಳಿಲ್ಲ ನಾನು, ಬಟ್ ಸಾಂಗ್ ಇಷ್ಟ. ಮತ್ತೆ ಅವ್ರದ್ದು ಟ್ಯಾಲೆಂಟ್ ಅದಲ್ಲ, ಮೆಟ್ರೋ ಅವರಿಂದನೇ ಬಂದಿರೋದು ಪ್ಲಾನ್ ಅಂತ. ಆದ್ರೆ ಇವಾಗ ಏನ್ ಮಾಡ್ತೀರಿ, ಯಾವ ಮೆಟ್ರೋಗೆ ಅವ್ರ ಹೆಸರು ಇಟ್ಟಿಲ್ಲ. ಮುಂದೆ ಬರೋ ಮೆಟ್ರೋ ಸ್ಟೇಷನ್ಗಾದ್ರು ದಯವಿಟ್ಟು ಯಾರಾದರೂ ಅವ್ರ ಹೆಸರನ್ನ ಇಡಬೇಕು. ಇಟ್ಟಿಲ್ಲ ಅಂದ್ರೆ ನಮ್ಮ ಕನ್ನಡಿಗರು ಬಿಡೋದಿಲ್ಲ, ಅದು ಮಾತ್ರ ನಿಜ. ಅದಕ್ಕೋಸ್ಕರ ಒಂದು ಹೋರಾಟ ಮಾಡ್ಕೊಳ್ಬಿಟ್ರಿ ಸರ್ಕಾರ. ನೀವೇ ತಿಳಿದ್ಬಿಟ್ಟು ನೀವು ಯಾವುದಾದ್ರೂ ಒಂದು ಮೆಟ್ರೋ ಸ್ಟೇಷನಲ್ಲಿ ಅವ್ರದ್ದು ಹೆಸರಿಡ್ರಿ ಅಷ್ಟೇ. ನೆಕ್ಸ್ಟ್ ಅಂಬರೀಶ್ ಸರ್ದು ಹೃದಯದಿ ರಕ್ಕುತ್ತವೆ ಬರೆದೇನು ಇದೆ ನಾನು, ಅಲ್ಲ ಒಲವಿನ ಹುಡುಗರೆ ಕೊಡಲೇನು ರಕ್ಕುತ್ತಾರಿ ಬರೆದೇನು ಸಾಂಗು ಗೊತ್ತಾದ, ಬಟ್ ಇವ್ ಸಡನ್ ಆಗಿ ಕೇಳಕ್ ಕುಂತಾರಲ್ಲ, ಯಾವ ಬಿ ಜಲ್ದಿ ನೆನ್ಪು ಬರೋಲ್ಲ. ಮಂಡ್ಯದ ಗಂಡು ಅಷ್ಟೇ ಬರೋದು, ಮುಂದಕ್ಕೆ ಸಾಂಗ್ ಬರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸುದೀಪ್ ಅಣ್ಣ. ಬಾರನ್ನ ರನ್ನ ರನ್ನ ಬಾಚಿ ತಪ್ಪಿ ಇಟ್ಕೋರನ್ನ. ಅಲ್ಲ ನಿನಗೆ ಸಾಂಗ್ ಆಡಕ್ ಬಂದ್ರೆ ಆಡ್ಬೇಕು ನೀನು, ಯಾವ್ದಾದ್ರು ನಡವರ್ಕ್ ಸೇರ್ಸ್ಕೊಂಡು. ಅಲ್ಲ ಸಡನ್ ಆಗಿ ಯಾವ ಹಾಡ್ಗಳು ನೆನ್ ಬರ್ತಾವ, ಮುಂದೆ ಸ್ಟಿಚ್ ಯಾವ ಹಾಡ್ಗಳು ನೆನ್ ಬರ್ತಾವ ಅದನ್ನ ಆಡ್ತೀನಿ. ಅದು ಅರ್ಧಂಬರ್ಧಂ ಬರ್ತಾವ, ಏನ್ ಮಾಡೋದು. ನೀ ಆಡ್. ನಮ್ಮ ಮಾರ್ಕ್ ಮೂವಿ ರಿಲೀಸ್ ಆಗತ್ತಲ್ಲ, ಅದ್ರದ್ದು ಡೈಲಾಗ್ ಅಲ್ಲ, 2 ಡೈಲಾಗ್ ಇರ್ತದೆ. ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಮತ್ತೆ ಇದು ಅದರದ್ದೇ ಇನ್ನೊಂದು ಯಾವ್ದು ಹೇಳಿದ್ರಲ್ಲ, ಫಸ್ಟ್ ಟೈಮ್ ಇಷ್ಟೊಂದು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೀಯಲ್ಲ, ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೀನ. ಅವ್ರ ಹೆಸರು ಏನು? ಅವ್ರ ಹೆಸರು ಹೇಳ್ತಾರಲ್ಲ, ಕಿಚ್ಚ ಸುದೀಪ್ ಸರ್. ಅವ್ರ ಹೆಸರು ಏನೋ ಫಸ್ಟ್ ಟೈಮ್ ಇಷ್ಟು ಹತ್ತದಿಂದ ನೋಡ್ತಾ ಇದೀಯಲ್ಲ, ಏನು ಮಾಯಿಂದಾನೆ ಸ್ಟಾರ್ಟ್ ಅದ. ಅಲ್ಲ ಏನದ ನೀವ್ ಹೇಳ್ರಿ ಸುದೀಪ್ ಸರ್ ಡೈಲಾಗ್ ಕಮೆಂಟ್ ಬಾಕ್ಸ್ ನಾಗ ನೀವೇ ಹೇಳ್ರಿ. ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನಸ್ಸಲ್ಲಿ ಮಾತಾಡ್ಕೋಬೇಕು. ನೆಕ್ಸ್ಟ್ ಅವರ ಸ್ನೇಹಿತರಾದ ಡಿ ಬಾಸ್ ಅವರು. ಒಂದ್ ಕಾಲದಲ್ಲಿ ಅವರಿಬ್ಬರು ತುಂಬಾ ಒಳ್ಳೆ ಸ್ನೇಹಿತರು, ಇವಾಗ್ಲೂ ತುಂಬಾ ಒಳ್ಳೆ ಸ್ನೇಹಿತರು. ಕೆಲವೊಬ್ರು ಇದ್ ಮಾಡಕತ್ತಾರ, ಆತರ ಮಧ್ಯದಾಗಿರೋರು ಅವ್ರ ಸ್ನೇಹಕ್ಕೆ ಬೆಲೆ ಕೊಡಿ. ಯಾಕಂದ್ರೆ ಅವ್ರು ಯಾವತ್ತೂ ಅವ್ರ ಸ್ನೇಹನ ಬಿಟ್ಕೊಟ್ಟಿಲ್ಲ. ಅವ್ರ ಬಗ್ಗೆ ಇವ್ರು ಮಾತಾಡೋದಾಗ್ಲಿ, ಇವ್ರ ಬಗ್ಗೆ ಅವ್ರು ಮಾತಾಡೋದಾಗ್ಲಿ ಮಾಡಿಲ್ಲ. ಬೇರೆಯವರೆಲ್ಲ ಮಾಡ್ತಾ ಇದ್ರ ಅದು ತಪ್ಪು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ರಿ. ಅವರಿಬ್ಬರು ಸೇರ್ಬೇಕಂತಾನೆ ಇಷ್ಟಪಡಬೇಕು. ಕನ್ನಡ ಇಂಡಸ್ಟ್ರಿ ಯಾವತ್ತಿದ್ರು ನಂಬರ್ 1 ಸ್ಥಾನದಲ್ಲಿ ಇರಬೇಕು. ಅವರು
ವಿಷ್ಣು ಸರ್ ಮತ್ತೆ ಅಂಬರೀಷ್ ಅಣ್ಣವರು ಹೆಂಗೆ ನಮ್ಮ ಕರ್ನಾಟಕದ ದಿಗ್ಗಜರು ಅದೇ ಥರ ಮತ್ತೆ ಸುದೀಪ್ ಅಣ್ಣ ಮತ್ತೆ ದರ್ಶನ್ ಅಣ್ಣ ಅವರಿಬ್ರು ನಮ್ಮ ಚಿಕ್ಕೇಜರು ದಿಗ್ಗಜರು. ಅಲ್ಲ ಚಿಕ್ಕವ್ರು ಅಂದ್ರೆ ಅವ್ರು ದೊಡ್ಡವರು ಇವ್ರು ಚಿಕ್ಕವ್ರು. ಇಲ್ಲ ಓಕೆ ಡಿ ಬಸ್ ದಿ ಬಸ್ತ್ ಇವಾಗ ಮೊನ್ನೆ ರಿಲೀಸ್ ಆಯ್ತಲ್ಲ ಪಿಕ್ಚರ್ ಡೆವಿಲ್. ಡೆವಿಲ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಅದು. ನೆಕ್ಸ್ಟ್ ಅದು ಒಂದು ಫೋನ್ ಬಂತು ಹಂಗಾಗ್ಬಿಟ್ಟು ಅದು ವಿಡಿಯೋ ಕಟ್ ಆಗ್ಬಿಡ್ತು. ಅದಕ್ಕೆ ಭಾಗ ಯಾರ್ದು ಡಿ ಬಾಸ್ ಸರ್ ಮಾಡಕ್ಕಿತ್ತಲ್ಲ ಡಿ ಬಾಸ್. ಯಾರು ಇದ್ರೆ ನೆಮ್ಮದಿ ಆಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು ಅದು ಮ್ಯೂಸಿಕ್ ಅದ. ನಾನು ಹೇಳ್ತೀನಿ ನೋಡಿ, ಅದೇ ಮೂವಿದು ಒಂದು ಡೈಲಾಗ್ ಐತೆ, ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ಆದಷ್ಟು ಬೇಗ ಬರ್ತಾ ಇದ್ದೀನಿ ಚಿನ್ನ. ಅದರಿಂದ ಇದೆ ಡಿ ಬಾಸ್ ಅವರು ಆದಷ್ಟು ಬೇಗ ಹೊರಗಡೆ ಬಂದ್ಬಿಟ್ಟು ನಮ್ಮೆಲ್ಲರ ಜೊತೆ ಸೇರ್ಬಿಟ್ಟು ಮತ್ತೆ ಚೆನ್ನಾಗಿ ಮೊದಲಿನಂತೆ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಎಲ್ಲ ಅಭಿಮಾನಿಗಳಿಗೂ ಮತ್ತೆ ಎಲ್ರಿಗೂ ತುಂಬ ಆಸೆ ಇದೆ. ಹೇಳ್ಬೇಕಂದ್ರೆ ಅವರು ದರ್ಶನ ಹೇಳ್ಬೇಕಂದ್ರೆ ಭಾಳ ಒಳ್ಳೆ ಮನುಷ್ಯನೇ. ತುಂಬ ಪ್ರಾಣಿಗಳು ಸಾಕಾಣಿಕೆ ಮಾಡ್ಯಾರ, ಎಷ್ಟೋ ಜನಕ್ಕೆ ಸೇವೆ ಇದು ಸಹಾಯ ಮಾಡ್ಯಾರ. ಲೈಫಲ್ಲಿ ಒಳ್ಳೆ ಟೈಮು ಕೆಟ್ಟ ಟೈಮ್ ಅನ್ನೋದು ಬರ್ತದ ಗೊತ್ತಿಲ್ಲ. ಅವ್ರಿಗೂ ಆ ಟೈಮಲ್ಲಿ ಕೆಟ್ಟ ಟೈಮ್ ಇತ್ತು. ಆದಷ್ಟು ಬೇಗ ಅವರು ಹೊರಗಡೆ ಬಂದ್ಬಿಟ್ಟು ಮತ್ತೆ ಅಭಿಮಾನಿಗಳಿಗೆ ತುಂಬಾ ಖುಷಿ ಆಗ್ತದೆ ಹೊರಗಡೆ ಬಂದ. ಮತ್ತೆ ನೆಕ್ಸ್ಟ್ ರಾಕಿ ಸ್ಟಾರ್ ಎಸ್ ಕುಡಿಟ ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ. ಮಿಸ್ಟರ್ ಅಂಡ್ ಮಿಸ್ ಸಂತೂರ್ ಸೇಫ್ ಫಸ್ಟ್, ಮಿಸ್ಟರ್ ರಾಮಚರಿದಲ್ಲ, ಸಂತೂರ್ ಸ್ಟೇಟ್ ಫಾರ್ವರ್ಡ್ ಅದರ ಏನೋ ನೀ ಮರ್ಸ್ಬಿಟ್ಟೆ ನನ್ನ ಸಾಂಗ್. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ಅಲೆಯಾದ ಕೈಗಳಿಗೆ ಈಗ ತಯಾರಿ ನೀ ನನ್ನ ತೋಳಿಗೆ. ಡೈಲಾಗ್ ಅವರು ಯಾರದಪ್ಪ? KGF ಡೈಲಾಗ್ ಹೇಳ್ತೆ. KGF KGF ಮೂವಿದು ಡೈಲಾಗ್ ಹೇಳಿ. ಇಲ್ಲಾಂದ್ರೆ ನಿನಗೆ ಯಾವ್ದು ಇಷ್ಟ ಡೈಲಾಗ್? ಸುಳ್ಳು ಕಾಲದಿಂದ ಬರೇ ಸುಳ್ಳು ಹೇಳ್ಕೊಂಡ್ ಬಂದಿದ್ರು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ. ಹಾಸಿಗೆನ ದೊಡ್ಡದು ಮಾಡ್ಕೊಂಡು ಹೆಂಗೆ ಹೇಳ್ಬಿಟ್ಟೆ. ಮತ್ತೆ ನೆಕ್ಸ್ಟ್ ಉಪ್ಪಿ ಸರ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ ದಿನಕ್ಕನ್ ಬಾ ದಿನಕ್ಕನ್. ಅದು ಆದ ಎಲ್ರು ಹಂಗೆ ತಪ್ಪು ತಿಳ್ಕೊಂಡಾರ, ಬಟ್ ಅದ್ರ ಅರ್ಥ ಹಂಗಲ್ಲ. ಮತ್ತೆ ನೀ ಹೇಳ್ ಮುಂದಕ್ಕೆ. ಕೊನೆಗೂ ಅಂಗಿ ಕಂಪ್ಲೀಟ್ ಆಗ್ತಾ ಬಂತು. ಭಾಗ್ಯ ಗುಂಡಿಡಾಕತ್ತಾಳ. ಇನ್ನೂ ಬೇರೆ ಬೇರೆ ಹೀರೋಗಳದ್ದು ಹಾಡು ಅದೆಲ್ಲ ಆಡೋ ಅಂದ್ಕೊಂಡಿದ್ವಿ. ನಿಮ್ಗೆ ಇನ್ನೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂದ್ಕೊಂಡಿದ್ವಿ. ಆದ್ರೆ ನಮ್ಮ ಹಳೆದರದ್ದು ಕೆಲಸದ ಪ್ರಾಬ್ಲಮ್ ಆಯಿತು. ಅವನಿಗೇನೋ ಇನ್ಸೆಂಟಿವ್ ಬಂದಿರಲ್ಲ ಅಂತ ಅದಕ್ಕೋಸ್ಕರ ಅದು ಟಿಕೆಟ್ ರೈಸ್ ಮಾಡಿಬಿಟ್ಟು ಕೊಟ್ಟೆ ಇನ್ಸೆಂಟಿವ್ದು. ಓಕೆ, ಇವಾಗ ಪಟ ಗುಂಡಿ ಹಿಡ್ದು ಆಯ್ತು. ನಮ್ಮ ಮಾವಂಗ ಹಾಕೆಲ್ಲ ಕೊಡ್ತೀನಿ. ಸೊ ನಮ್ಮ ಮಾವಂದು ಫೈನಲ್ ಲುಕ್ ಯಾವ ತರ ಇರ್ತದಂತ ನೋಡಿ. ನನ್ನ ಲುಕ್ ಇರೋ ತರನೇ ಇರ್ತದ, ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ. ಅದು ಹಂಗೆ ಹಾಕೊಂಡ್ರೆ ಮತ್ತೆ ಹಿಂಗೆ ಹಾರ್ಕೊಂಡು ಹೋಗಲ್ಲ ಬಟ್ ಇಲ್ಲೇ ಇರ್ತಿ. ಇಲ್ಲೇ ಸರಿ ಆಯ್ತು. ಹಾರ್ಕೊಂಡು ಹೋದ್ರು ಒಳ್ಳೆ ಇದು ರೆಕ್ಕಿ ತರ ಬಂದವ, ಅದಕ್ಕೆ ಕೇಳ್ದ. ಸರಿ ಆಯ್ತು, ಬೇಗ ಇದು ಮಾಡಿ. ಕತ್ತಲಾಗ್ತಾ ಬಂತು, ಕಾಣಿಸವಲ್ಲ ಗುಂಡಿ ಬೇರೆ ಕರ್ಗವ. ನಾನು ಕರಗಿದೆ ಬೆಳಿಗ್ಗೆ ಅಂದ್ರೆ ಬ್ರೌನಿಶ್ ಕಲರ್ ಆಗಿದೆ, ಕರ್ರಗಿದೇನ ಬ್ರೌನಿಶ್ ತರ ಇದೆ. ಸೊ ಗುಂಡಿ ಯಾವ ನಮ್ಮ ತರಕಾರಿ ಅದು ಕಟ್ ಮಾಡಕತ್ತಾಳ.
ಇದೆಲ್ಲ ಮಾಡಬೇಕು ಇವಾಗ ಬಾಗಿ ಹಂಗೆ ಲುಕ್ ಬಂತು ಆಯಿತು. ಅದನ್ನು ಹಂಗೆ ಹಾಕೊಂಡು ತೋರಿಸ್ತಿ. ಓಕೆ 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 ನಮ್ಮ ಅಂಗಿ ಹಾಕೊಂಡ್ ಮಗ ಸಿಗಮ್ರಿ ಆಯ್ತು ರೀ. ಆಯ್ತ್ರಿ ಓಕೆ ರೀ. ಹ್ಞೂ ಓಕೆ ರೀ. ನೋಡ್ರಿ ಕೊನೆಗೂ ಅಂಗಿ ಹೊಲ್ದಾಳ, ಅಕ್ಕಿನ ಹಾಕಾಕತ್ತಾಳ. ನೋಡ್ರಿ ಹಿಂಗ ಬಂದ ಇದು ನನ್ ಚಲೋ ಕಾಣಿಸ್ತದಲ್ಲ. ಚಲೋ ಕಾಣಿಸ್ತದೆ ನೋಡ್ರಿ ಈ ತರ ಹೊಲ್ದಿದ್ದು ನಮ್ಮ ಮಾವ ಹಾಕೊಂಡ್ ಮ್ಯಾಗ ತೋರಿಸ್ತೀನಿ. ಹೆಂಗೆ ಕಾಣಿಸ್ತದೆ ಹಂಗಿಲ್ಲ ಗೊತ್ತಿಲ್ಲ. ಈ ಕಡೆ ಬೇಕು ನೋಡಮ್ ಯಾವ ತರ ಕಾಣಿಸ್ತಾರ ನಮ್ಮ ಮಾವ ಅಂತ. ಇದು ಪೂರ್ತಿ ಕಂಪ್ಲೀಟ್ ಆಗಿ ನಾನೇ ಹೊಲ್ದಿದ್ರ ಅವಾಗ ಒಂಥರ ಬೇರೆ ಇನ್ನು ಚಲೋ ಬರ್ತಿತ್ತು ಅವಾಗ. ಇದು ಹೊಲ್ದಿದ್ರಾಗೆ ಇದ್ ಮಾಡಿ ಹೊಲ್ದಿವಲ್ಲ ಅದಕ್ಕೆ ಇದಾಗ್ತದೆ ಅಷ್ಟೇ. ಸುದೀಪಣ್ಣನ ಬೇರೆ ಥರದ್ದು ಇದೇನಾ ಹಿಂಗಾಯ್ತಾ? ಇದು ಮಾಡ್ಕೆ ನೀನು ಫುಲ್ಲು ನೋಡು ಉಲ್ಟಾ ಪಲ್ಟಾ ಹಾಕೊಂಡು ಎಲ್ಲ ಅವ್ರದ್ದು ಲುಕ್ಕೇ ಬೇರೆ ಥರ. ಅವ್ರು ಇದು ಮಾಡಿ ಪೀಸಿಂದ ಹೊಲ್ದಿದ್ದು ನಾನು ಅಂಗಿಯಿಂದಾನೇ ತಗೊಂಡು ಅವ್ರದ್ದು ಫುಲ್ಲು ಒಂದು ಪೀಸ್ ಅದವ್ರದ್ದು ಹಂಗೆ ಹೊಲ್ದಿರೋ ಈ ಥರ ಹಂಗೆ ಹಾಂ ಎಲ್ಲಿ ಬರ್ತದೆ ಇಲ್ಲ ಗೊತ್ತಿಲ್ಲ, ಚಿಕ್ಕದಾಗಿದೆ ಏನು ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ನೋಡೋಣ ಎಲ್ಲಿ ವೇಸ್ಟ್ ಆಗ್ಬಿಡ್ತದ ಅಂತ ಅನ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ ಆ ಕಡೆ ಥರನೇ ಬಂದದ. ಆ ಥರ ಡಿಸೈನ್ ಇರಬೇಕಂತ ಟ್ರೈ ಮಾಡ್ಯಾಳ ನೋಡು. ಈ ಮೂಲಿಗೆ ಇನ್ನೊಂದು ಸ್ವಲ್ಪ ಬರಬೇಕಿತ್ತು. ನೀ ಯಾಕೆ ಹಂಗಿಟ್ಟಿ? ಅಲ್ಲ ನೀವು ಹೆಂಗೆ ಚಲೋ ಬಂದಿಲ್ಲ ಅಂದ್ರೆ ಬೈಕೆ ಮಾಡ್ರಿ ಯಾರಿಗೆ. ಏನೋ ಪ್ರಯತ್ನ ಪಟ್ಟೀನಿ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಬೆಟರ್ ಪ್ರಯತ್ನ ಪಡ್ತೀನಿ. ನೋಡಮ್ಮ ನೆಕ್ಸ್ಟ್ ಟೈಮ್ ಇದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದು ಹೆಂಗಾದ್ರೂ ಬರಲಿ, ಫಸ್ಟ್ ಪ್ರಯತ್ನ ಆಮೇಲೆ ಗೆಲುವು. ಯಾವುದೇ ಇದಾನ ಹಿಂಗೈತೆ. ಇದು ಒಂಥರ ಬಟ್ಟಿ ಈ ಥರ ಎಕ್ಸ್ಪೆಂಡ್ ಆಗ್ತದಲ್ಲ, ಇದೆಲ್ಲ ಈ ಥರ ಆಗ್ತದ. ಲೂಸ್ ಆಗ್ಬಿಡು ಬಾಡಿ ಹಿಂಗಂತ ಡಿಸೈನ್ ಎಲ್ಲ ಹಂಗೆ ಬಂದದ ಅಂದ್ರೆ ಸ್ವಲ್ಪ ಟೈಟ್ ಆಗಿದೆ. ಟೈಟ್ ಆಗ್ಯದ ಅಷ್ಟೇ. ಇದು ಫಿನಿಶಿಂಗ್ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಾಗಬೇಕಿತ್ತು. ಬಟ್ ನೋಡ್ರಿ ಯಾವ ಥರ ಬಂದದಂತ ಕಮೆಂಟ್ ಮಾಡ್ರಿ. ನೋಡಿ ಬನ್ನಿ ಹೆಂಗ ಚಲೋ ಅದ. ಚಲೋ ಅದ ನಮ್ಮ ಮಗು ತೋರಿಸಿದ್ರೆ ಅಯ್ಯಪ್ಪ ಇದೇನಪ್ಪ ಫುಲ್ ಇತ್ತಲ್ಲ ಹಂಗೆ ಬಟ್ ಚಲೋ ಬಂದದ ನನ್ನ ಪ್ರಕಾರ. ನೋಡ್ರಿ ನೀವೇನು ಹೇಳ್ತಿದ್ರು ನೋಡಮ್ ಕಮೆಂಟ್ನಾಗ ಏನೇನು ಬರ್ತದ ಹೆಂಗೆ. ಮೊದಲನೇ ಪ್ರಯತ್ನ ಬಾಯಿಗೆ ಮೊದಲು ಹಂಗೆ ಹೊಲ್ದಿರೋದು. ಅದೇ ನನ್ನ ಹಂಗೆ ಕಟ್ ಮಾಡಿಬಿಟ್ಟು ಅದನ್ನ ಅರ್ಧ ಮಾಡ್ಯಾಳ, ಫುಲ್ ಮಾಡಿಲ್ಲ. ಯಾಕಂದ್ರೆ ಸುದೀಪಣ್ಣಂದು ಡಿಸೈನ್ ಇರೋದು ಹಂಗಾಗ್ಬಿಟ್ಟು ಹಂಗೆ ಮಾಡ್ಯಾಳ. ಪರವಾಗಿಲ್ಲ ಅವ್ರ ಥರನೇ ಅಂದ್ರೆ ಇನ್ನೊಂದು ಸ್ವಲ್ಪ ಇದು ಒಂದು ಸ್ವಲ್ಪ ಡಿಸೈನ್ ಹಾಗೆ ನೆಕ್ಸ್ಟ್ ಟೈಮು ಹಂಗೆ ಇಲ್ಲಿಂದ ಹಿಂಗೆ ಅರ್ಧ ಡಿಸೈನು ಇಲ್ಲಿಂದ ಅರ್ಧ ಡಿಸೈನ್ ಆ ಥರ ಅವ್ರದ್ದು ಈ ಥರ ಇರ್ತದೆ. ಚಲೋ ಇತ್ತು ನಾನು ಮಿನರ್ದ ನೋಡ್ತೀನಿ. ಪರವಾಗಿಲ್ಲ ರೀ. ಭಾಗ್ಯ ನನಗೂ ಫಸ್ಟ್ ಟೈಮ್ ಒಂದು ಅಂಗಿ ಹೊಲ್ದಿದ್ದಳು. ಅದು ನಮ್ಮ ಸುದೀಪಣ್ಣ ಹಾಕೊಂಡಿರೋ ಡಿಸೈನಲ್ಲಿ ಈ ಥರ ಹೊಲ್ದು ಕೊಟ್ಟಣ. ಶಬ್ಬಾಷ್ ಅದಿತ್ತು ಒಂದು ಗಿಫ್ಟ್ ಹೊಡೆದಳು. ಮತ್ತು ಇಷ್ಟ ಆಯಿತು. ಏನಂದ್ರೆ ಸ್ವಲ್ಪ ಹಳ ಅಂಗಿಯಿಂದ ಹೊಲ್ದಿರೋದಕ್ಕೆ ಫಿನಿಶಿಂಗ್ ಬರಬೇಕಿತ್ತು. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಬರಬೇಕಿತ್ತು ಅಷ್ಟೇ. ಅದೊಂದು ಪ್ರಾಬ್ಲಮ್ ಆಗ್ಯದ ಅಷ್ಟೇ. ನೋಡ ನೆಕ್ಸ್ಟ್ ಟೈಮ್ ಪೀಸ್ ತಗೊಬಂದೆ ಟ್ರೈ ಮಾಡ್ತೀನಿ. ಓಕೆ ಪರವಾಗಿಲ್ಲ ರೀ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಮೊದಲು ಪ್ರಯತ್ನ ಪಟ್ಟರೆ ಯಾವುದಾದ್ರಾಗಲಿ ಕೆಲಸ ಕರೆಕ್ಟ್ ಒಳ್ಳೆ ರಿಸಲ್ಟ್ ಬರ್ತದೆ. ಓಕೆ ಇದೇ ಥರ ಪ್ರಯತ್ನ ಪಡ್ತೀರು. ಪರವಾಗಿಲ್ಲ. ಒಳ್ಳೆ ಇದು ಏನಂತಾರೆ ಒಳ್ಳೆ ಪ್ರಯತ್ನ, ಒಳ್ಳೆ ಟೈಲರ್ ಆಗ್ತೀಯ ನೀನು ಫ್ಯೂಚರಲ್ಲಿ. ಥ್ಯಾಂಕ್ ಯು. ಓಕೆ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ಸದ್ಯಕ್ಕೆ ಅಡಿಗೆ ಮಾಡೋದಿದೆ. ಯಾವಾ ಇಲ್ಲ ಅಡುಗೆ ಬಗ್ಗೆ ಚಲೋ ಅದ ನೋಡಿ. ಎಲ್ಗೆ ಯಾವ ಇದು ಫುಲ್ ಇರೋದು ಅರ್ಧ ಮಾಡಿ. ಅಯ್ಯೋ ಕೆಡ್ಸಾಳಲ್ಲ ಪಂಗಿ ಕೆಡ್ಸಾಳಲ್ಲ ಕೆಡ್ಸಿಟ್ಟ ಕೇಳಿಸಾಳ ಹೇಳಿದ್ದಿಲ್ಲ ಅವ ನೋಡೋದು ಮಾಡ್ತಾರೆ. ಆಯ್ತು ಇವಾಗ ಏನು ಸೀರೆ ಕೊಡ್ಸೋದು ಬೇಡ.
ಸೀರೆ ಕೂಡಿಸ್ತದೆ ಇದು ಸುಜಿಪ್ಪನಂಗ ಆದ ಅಂಗಿ ಸುದೀಪ್ನ ಹಿಂಗಿಲ್ಲ ಅಂದೆ ಅಯ್ಯೋ ಅಯ್ಯೋ ಅದೇ ಬೇರೆ ಕಲರ್ ಅದು ಇದೇ ಬೇರೆ ಕಲರ್ ಅದಲ್ಲ ಕೆಡ್ಸಿಟ್ಟಪ್ಪ ಅಂಗಿ ಕೇಳಿಸಿಟ್ಟು ಕೆಡ್ಸ್ಯಾಳಪ್ಪ ಇಲ್ಲಿಗೆ ಯಾವ ಅದ್ರಂಗೆ ಬಂದದ ನಿನಗೆ ಕಾಣಿಸಕತ್ತ ಸುದೀಪ್ ಅಣ್ಣ ಅಂದ್ರೆ ಹಿಂಗೆ ಅದ ನಿನ್ನ ವಿಡಿಯೋ ನೋಡಿಲ್ಲ ಹೌದಲ್ಲ ವಿಡಿಯೋ ನೋಡಿಲ್ಲ ಸುದೀಪ್ ಅಣ್ಣ ತೋರಿಸ್ತೀನಿ ಬೇಸಪ್ಪ ಬೇಸ್ ಓಕೆ So, ಮತ್ತೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅದ್ರ ಬಗ್ಗೆ ಮಾಡಕ ಟ್ರೈ ಮಾಡ್ತೀವಿ ಇವಾಗ ಅಡಿಗೆ ಮಾಡೋ ಟೈಮ್ ಆಗ್ಯದ ಒಟ್ಟಿಗೆ ಹಸಿವು ಆಗ್ಲಾಕ್ ಕುಂತದ ಓಕೆ ರೀ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಟೇಕ್ ಕೇರ್ ಬೈ ಬೈ ಬಾಯ್